ಓಂ ಶಾಂತಿ. ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಮೃತ ವೇಳೆ ರಾಜಯೋಗ ಅಭ್ಯಾಸ. ಆತ್ಮ ಶಿವ ತಂದೆಯ ಪ್ರೀತಿಯ ಯೋಗ. ಶಾಂತಿಯಿಂದ ಕುಳಿತುಕೊಳ್ಳಿ. ಅಮೃತ ವೇಳೆ ಸಮಯ, ಪರಿಸರ ತುಂಬ ಶಾಂತವಾಗಿದೆ. ನಾನು ಶಾಂತವಾಗಿ ಕುಳಿತಿದ್ದೇನೆ. ಒಂದು ಆಳವಾದ ಉಸಿರು ತೆಗೆದುಕೊಳ್ಳುತ್ತೇನೆ. ಮನಸ್ಸಿಗೆ ಹೇಳುತ್ತೇನೆ, ಓಂ ಶಾಂತಿ, ಓಂ ಶಾಂತಿ. ಪರಮಾತ್ಮನ ರಾಜಯೋಗದಲ್ಲಿ ಮೊಟ್ಟ ಮೊದಲು ನಾನು ದೇಹವಲ್ಲ, ಆತ್ಮಸ್ವರೂಪಿ. ನಾನು ಶಾಂತಿ ಸ್ವರೂಪಿ ಆತ್ಮ. ಆತ್ಮವನ್ನು ಜಾಗೃತಗೊಳಿಸಿ ನನ್ನ ದೃಷ್ಟಿ ಒಳಗೆ ತಿರುಗುತ್ತಿದೆ. ಅಂತರ್ಮುಖಿಯಾಗುತ್ತಿದ್ದೇನೆ. ನಾನು ನನ್ನ ಮಸ್ತಕದ ಮಧ್ಯದಲ್ಲಿ ಒಂದು ಚಿಕ್ಕ ಪ್ರಕಾಶ ಬಿಂದುವಾಗಿದ್ದೇನೆ. ನಾನು ಆತ್ಮ. ನನ್ನ ಸ್ವಭಾವವೇ ಶಾಂತಿ, ಪ್ರೀತಿ, ಆನಂದ. ನಾನು ಆತ್ಮಸ್ವರೂಪಿಯಾಗಿ ಪರಮಾತ್ಮನ ದರ್ಶನ ಮಾಡಲು ಈಗ ನನ್ನ ಮನಸ್ಸನ್ನು ಅತಿ ಶಾಂತವಾದ ಪರಂಧಾಮದ ಕಡೆಗೆ ಹೋಗುತ್ತಿದೆ. ನಾನು ಆಂತರಿಕ ಪಯಣ ಮಾಡುತ್ತಿದ್ದೇನೆ. ಅಲ್ಲಿ ಒಂದು ಪರಮ ಪ್ರಕಾಶಮಯವಾದಂತಹ ದಿವ್ಯ ಜ್ಯೋತಿ, ಪರಮಜ್ಯೋತಿ, ಪರಮಾತ್ಮ ಅವರು ನನ್ನ ಶಿವತಂದೆಯಾಗಿದ್ದಾರೆ. ಪರಮಾತ್ಮ ಪ್ರೀತಿಯ ಸಾಗರನಾಗಿದ್ದಾರೆ. ಶಿವತಂದೆ ಶಾಂತಿಯ ಸಾಗರನಾಗಿದ್ದಾರೆ. ಶಿವತಂದೆ ಜ್ಞಾನ ಸಾಗರ, ಜ್ಞಾನ ಭಂಡಾರಿಯಾಗಿದ್ದಾರೆ. ನಾನು ತಂದೆಯ ಮಗುವಾಗಿ ಅವರ ಎದುರು ನಿಂತಿದ್ದೇನೆ. ಯೋಗದ ಅನುಭವ ಮಾಡುತ್ತಿದ್ದೇನೆ. ಈಗ ನಾನು ಶಿವತಂದೆಯ ಪ್ರೀತಿಯ ಕಿರಣಗಳು ನನ್ನ ಆತ್ಮದ ಮೇಲೆ ಹರಿದು ಬರುತ್ತಿವೆ. ನಾನು ಅನುಭವ ಮಾಡುತ್ತಿದ್ದೇನೆ. ಆ ಕಿರಣಗಳು ನನ್ನ ಆತ್ಮವನ್ನು ಶುದ್ಧಗೊಳಿಸುತ್ತಿವೆ, ಪಾವನ ಮಾಡುತ್ತಿದೆ. ನನ್ನ ಎಲ್ಲ ಹಳೆಯ ಪಾಪಗಳ ಭಾರ ನಿಶ್ಶಬ್ದವಾಗಿ ಕರಗಿ ಹೋಗುತ್ತಿದೆ. ನಾನು ಅತ್ಯಂತ ಹಗುರವಾದ ಪವಿತ್ರ ಆತ್ಮವಾಗುತ್ತಿದ್ದೇನೆ. ಪರಮಾತ್ಮ ಶಕ್ತಿಯ ಭಂಡಾರ, ಸರ್ವಶಕ್ತಿಮಾನಾಗಿದ್ದಾರೆ. ಶಿವತಂದೆ ನನಗೆ ಶಾಂತಿ, ಶಕ್ತಿ, ಸಂತೋಷ, ಪ್ರೀತಿ ತುಂಬಿಸುತ್ತಿದ್ದಾರೆ. ನಾನು ಪರಮಾತ್ಮನ ಸಮ್ಮುಖದಲ್ಲಿ ಉಪಸ್ಥಿತನಾಗಿದ್ದೇನೆ. ನನ್ನ ಆತ್ಮ ಪ್ರಕಾಶದಿಂದ ತುಂಬಿದೆ. ಆ ಪ್ರಕಾಶ, ಆ ಸಕಾಶ, ಅದರಲ್ಲಿ ಶಕ್ತಿ. ಈ ಶಕ್ತಿ ನನ್ನ ಜೀವನವನ್ನೇ ಪರಿವರ್ತನೆ ಮಾಡುತ್ತಿದೆ. ನಾನು ಪರಮಾತ್ಮನ ನೆನಪು ಯೋಗದಲ್ಲಿ ವಿಶ್ವ ಸೇವೆ ಮಾಡುವ ಈಗ ನನ್ನ ಮನಸ್ಸಿನಲ್ಲಿ ಒಂದು ಶುಭ ಸಂಕಲ್ಪ ಮಾಡುತ್ತಿದ್ದೇನೆ. ನಾನು ಶಿವತಂದೆಯ ಮಗು. ನಾನು ಶಾಂತಿಯ ದೂತನಾಗಿದ್ದೇನೆ. ಪರಮಾತ್ಮನ ಕರ್ತವ್ಯದಲ್ಲಿ ನಾನು ನಿಮಿತ್ತನಾಗಿದ್ದೇನೆ. ನನ್ನಿಂದ ಶಾಂತಿಯ ಕಿರಣಗಳು ಈ ಇಡೀ ಪ್ರಪಂಚಕ್ಕೆ ಹರಡುತ್ತಿವೆ.
ಎಲ್ಲ ಆತ್ಮಗಳಿಗೆ ಶಾಂತಿ, ಶಕ್ತಿ, ಆಶೀರ್ವಾದ ತಲುಪುತ್ತಿದೆ. ಯೋಗದ ಸಮಾಪ್ತಿ ಸಂಕಲ್ಪ. ಶಿವತಂದೆಗೆ ಧನ್ಯವಾದ ಹೇಳುತ್ತೇನೆ. ಇಂದು ದಿನವಿಡೀ ನಾನು ತಂದೆಯ ನೆನಪಿನಲ್ಲಿ ಇರುತ್ತೇನೆ. ಕೈಗಳಿಂದ ಕೆಲಸ ಮಾಡುತ್ತಾ ಬುದ್ಧಿಯಿಂದ ತಂದೆಯ ಜೊತೆ ಇರುತ್ತೇನೆ. ಪರಮಾತ್ಮನ ಜೊತೆ ಉಪಸ್ಥಿತನಿರುತ್ತೇನೆ. ಇಂದು ಸ್ವದರ್ಶನ ಆತ್ಮದ ಸ್ಥಿತಿ. ಮೊದಲು ನಾನು ಈ ಶರೀರವಲ್ಲ, ಶರೀರವನ್ನು ನಡೆಸುವ ಚೈತನ್ಯ ಶಕ್ತಿ ಆತ್ಮ ಎಂಬ ಅರಿವು ಇರಲಿ. ಅಭ್ಯಾಸದಲ್ಲಿ ಭ್ರೂಮಧ್ಯದಲ್ಲಿ ಹಣೆ ಬೆಳಗುತ್ತಿರುವ ಒಂದು ಜ್ಯೋತಿರ್ಬಿಂದು ನಾನು ಎಂದು ಭಾವಿಸಿ, ಈ ಶರೀರವು ನಾನು ನಡೆಸುವ ಒಂದು ಸಾಧನವಷ್ಟೇ. ಪರಮಾತ್ಮನ ನೆನಪು, ಸಂಬಂಧ, ಯೋಗ. ನಾನು ಆತ್ಮನಾಗಿದ್ದರೆ ನನ್ನ ತಂದೆ ಯಾರು? ಅವರು ಜ್ಞಾನದ ಸಾಗರ, ಶಾಂತಿಯ ಸಾಗರ ಮತ್ತು ಪ್ರೀತಿಯ ಸಾಗರನಾದ ಶಿವತಂದೆ. ನಿರಾಕಾರ ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ. ಅಭ್ಯಾಸ ಮಾಡೋಣ. ಪರಮಧಾಮದಲ್ಲಿ, ಶಾಂತಿಧಾಮದಲ್ಲಿ, ನಿರ್ವಾಣಧಾಮದಲ್ಲಿ ಇರುವ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸಿ, ಬಾಬಾ ನೀವು ನನ್ನವರು, ನಾನು ನಿಮ್ಮವನು ಎಂಬ ಪ್ರೀತಿಯ ಸಂಬಂಧವನ್ನು ಅನುಭವಿಸೋಣ. ಗುಣಗಳ ಮನನ ಮಾಡೋಣ. ಜ್ಞಾನದ ಶಕ್ತಿ, ಜ್ಞಾನದ ಖಡ್ಗ, ತಂದೆಯ ಗುಣಗಳನ್ನು ನನ್ನೊಳಗೆ ತುಂಬಿಸಿಕೊಳ್ಳುವುದು. ಪರಮಾತ್ಮ ಗುಣಸಾಗರ. ಅಭ್ಯಾಸ ಮಾಡೋಣ. ಬಾಬಾ ಶಾಂತಿಯ ಸಾಗರ. ಆ ಶಾಂತಿಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ ಮತ್ತು ನನ್ನ ಮೂಲಕ ಇಡೀ ವಿಶ್ವಕ್ಕೆ ಹರಡುತ್ತಿವೆ ಎಂದು ಸಂಕಲ್ಪ ಮಾಡಿ, ಪರಮಜ್ಯೋತಿ ಪರಮಾತ್ಮನ ಜೊತೆಗೆ ನನ್ನ ದೈನಂದಿನ ಜೀವನದಲ್ಲಿ ರಾಜಯೋಗದ ಅಭ್ಯಾಸ, ಅದಕ್ಕೋಸ್ಕರ ವಿಧಾನಗಳನ್ನು ತಿಳಿದುಕೊಳ್ಳೋಣ. ಕರ್ಮಯೋಗದಲ್ಲಿ ನಾವು ಕೈಗಳು ಕೆಲಸ ಮಾಡುತ್ತಿರಲಿ, ಆದರೆ ನಮ್ಮ ಮನಸ್ಸು ತಂದೆಯ ನೆನಪಿನಲ್ಲಿರಲಿ. ಉದಾಹರಣೆಯೊಂದಿಗೆ ಅಡುಗೆ ಮಾಡುವಾಗ ನಾನು ಪರಮಾತ್ಮನ ನೆನಪಿನಲ್ಲಿ ಈ ಶುದ್ಧ ಆಹಾರ ತಯಾರಿಸುತ್ತಿದ್ದೇನೆ ಎಂದು ಭಾವಿಸಿ ಪರಮಾತ್ಮನ ಚಿಂತನ ಮಾಡೋಣ. ಜೊತೆಗೆ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂದರೆ ಮನಸ್ಸಿನ ನಿಯಂತ್ರಣ. ದಿನದಲ್ಲಿ ಪ್ರತಿ ಒಂದು ಸಮಯ ಅಥವಾ 2 ಗಂಟೆಗೊಮ್ಮೆ ಕೇವಲ 1 ನಿಮಿಷ ಕಾಲ ಕೆಲಸ ಕಾರ್ಯ ನಿಲ್ಲಿಸಿ ಮನಸ್ಸನ್ನು ಪರಮಾತ್ಮನ ಕಡೆಗೆ ತಿರುಗಿಸೋಣ. ಪರಮಾತ್ಮನ ನೆನಪಿನಲ್ಲಿ ಇರೋಣ. ಶಾಂತಿಯನ್ನು ಅನುಭವಿಸಿ, ನಾವು ಈಗ ಸಂಗಮಯುಗದಲ್ಲಿ ಮರುಜೀವ ಜನ್ಮ ಪಡೆದಿದ್ದೇವೆ. ಹಳೆಯ ಸಂಸ್ಕಾರಗಳನ್ನು ಮರೆತು ನಾನು ಈಗ ಹೊಸ ಜನ್ಮ ಪಡೆದ ಬ್ರಾಹ್ಮಣ ಆತ್ಮನಾಗಿದ್ದೇನೆ ಎಂಬ ಸ್ಮೃತಿಯಲ್ಲಿ ಇರಿ. ರಾಜಯೋಗದ ಲಾಭಗಳು. ರಾಜಯೋಗ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಮೊಟ್ಟಮೊದಲು ವಿಕರ್ಮಗಳ ವಿನಾಶವಾಗುತ್ತದೆ. ತಂದೆಯ ನೆನಪಿನಿಂದ ನಾವು ಮಾಡಿದಂತಹ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ. ಯೋಗದಲ್ಲಿ ಏಕಾಗ್ರತೆ, ಬುದ್ಧಿಯು ಸ್ಥಿರವಾಗುತ್ತದೆ ಮತ್ತು ಕೆಲಸದಲ್ಲಿ ನಿಖರತೆ ಬರುತ್ತದೆ.
ಏಕಾಗ್ರತೆ ಹೆಚ್ಚುತ್ತದೆ. ಜೊತೆಗೆ ಸಂತೋಷ ಅನುಭವ, ಬಾಬಾ ಜೊತೆಗಿದ್ದಾರೆ ಎಂಬ ನಿಶ್ಚಿಂತ ಸ್ಥಿತಿಯಿಂದ ಸದಾ ಖುಷಿಯಾಗಿರಬಹುದು. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.